ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿಖಾನ್, ದಮ್ಮೂರ್ ಶೇಖರ್ ಸೇರಿದಂತೆ 11 ಜನರ ಮೇಲೆ ಒಟ್ಟು ಎಫ್ಐಆರ್ ಆಗಿದೆ. ಜನಾರ್ದನ್ ರೆಡ್ಡಿ A1 ಮೊದಲ ಆರೋಪಿ, ಸೋಮಶೇಖರ್ A2, ಶ್ರೀರಾಮುಲು A3 ಮಾಡಿ ಪ್ರಕರಣವನ್ನು ಈಗ ದಾಖಲು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇವರೇ ಕಲ್ಪ್ರಿಟ್ಸ್ ಅಂತ, ಇವರಿಂದನೇ ಗಲಾಟೆ ಆಗಿದೆ ಅಂತ ಪೊಲೀಸರ ಲೆಕ್ಕಾಚಾರ. ಹಾಗಾಗಿ ಇವ್ರುಗಳ ವಿರುದ್ಧನೇ ದೂರು ದಾಖಲಾಗಿದೆ. ಬಟ್ ಎಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರನ್ನು ಸೇರಿಸಿಲ್ಲ. ಎಲ್ಲ BJಪಿಗರ ವಿರುದ್ಧವೇ ಆಗಿರ್ತಕ್ಕಂಥದ್ದು. ಅದರ ನಡುವೆ ಗುಂಡೇಟಿಗೆ ಭರತ್ ರೆಡ್ಡಿ ಬೆಂಬಲಿಗ ರಾಜಶೇಖರ್ ಅಂತಕ್ಕಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ, ನಾನು ಲಂಡನ್ನಲ್ಲಿ ಓದ್ಕೊಂಡು ಬಂದಿದ್ದೀನಿ, ಶ್ರೀರಾಮುಲು ಯಾವತ್ತೂ ಸತ್ಯ ಹೇಳಲ್ಲ ಅಂತೆಲ್ಲ ಭರತ್ ರೆಡ್ಡಿ ಆಡಿರ್ತಕ್ಕಂಥ ಕೆಲವು ಮಾತುಗಳು. ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡಿರೋದೇ ನಾನು, ರಾಜಶೇಖರ್ ಮೇಲೆ ಫೈರಿಂಗ್ ಮಾಡಿರೋದು ಜನಾರ್ದನ್ ರೆಡ್ಡಿ ಮತ್ತು ಬೆಂಬಲಿಗರು ಅಂತೆಲ್ಲ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಬಟ್ ಇವ್ರನ್ನ ಕೇಳಿದ್ರೆ ಇದಕ್ಕೆಲ್ಲ ಅವರೇ ಕಾರಣ, ಭರತ್ ರೆಡ್ಡಿ ಕಡೆಯವರೇ ಕಾರಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಕೂಡ ಅವ್ರ ಮೇಲೆ ಅವರು ಎತ್ತು ಹಾಕೊಳ್ಳಲ್ಲ ಆರೋಪಗಳನ್ನು. ಬಟ್ ಪೊಲೀಸರು ಮಾತ್ರ FIR ಮಾಡಿದ್ದಾರೆ. ಅದರಲ್ಲಿ ಪ್ರಕರಣದಲ್ಲಿ A1 ಜನಾರ್ದನ್ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು. ಬಳ್ಳಾರಿಯಲ್ಲಿ 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 ಸೊ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈಗಾಗಲೇ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆಯ ಸುತ್ತಮುತ್ತ FIR ಆಗಿರೋ ಕಾಪಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಯಾರ್ಯಾರನ್ನು ಇಲ್ಲಿ ಸೇರಿಸಿದ್ದಾರೆ, ಯಾರ್ಯಾರನ್ನು ಆರೋಪಿಗಳನ್ನಾಗಿ ಮಾಡಿದ್ದಾರೆ ಎಲ್ಲವನ್ನು ನೋಡ್ತಾ ಇದ್ದೀರಾ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿಖಾನ್, ದಮ್ಮೂರ್ ಶೇಖರ್ ಇವರೆಲ್ಲ ಬೆಂಬಲಿಗರೇ, ಎಲ್ಲರೂ ಕೂಡ BJP ಕಾರ್ಯಕರ್ತರು. ಸೊ ಇವರೆಲ್ಲರೂ ಕೂಡ ಈಗ ಆರೋಪಿಗಳಾಗಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತನೊಬ್ಬ ಹತ್ಯೆಯಾಗಿದೆ. ಜೊತೆಗೆ ಮತ್ತೊಬ್ಬನಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ, ಸತೀಶ್ ರೆಡ್ಡಿ ಅಂತ. ಆತನನ್ನು ಬೆಂಗಳೂರಿಗೆ ಈಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟು 11 ಮಂದಿ ವಿರುದ್ಧ FIR ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಪ್ರಕರಣ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ಆ FIR ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ನಡೆದಿರೋ ಜಟಾಪಟಿ. ಬಳ್ಳಾರಿ ಜನ ಹಾಗೆ ನೋಡೋಕೆ ಹೋದರೆ ನೆನ್ನೆಲ್ಲ ಹೊಸ ವರ್ಷದ ಸಂಭ್ರಮದಲ್ಲಿದ್ದರು. ಆದರೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆರಂಭವಾದಂತಹ ಗಲಾಟೆ ಇಡೀ ಬಳ್ಳಾರಿ ನಗರದ ಜನರನ್ನು ಬೆಚ್ಚಿ ಬೀಳಿಸಿದೆ. BJP ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆಯಲ್ಲಿ ಓರ್ವ ಯುವಕನ ಕೊಲೆಯಾಗಿದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಲಾಠಿ ಪ್ರಹಾರ, ಕಲ್ಲು ತೂರಾಟ, ಹೊಡೆದಾಟ, ಬಡಿದಾಟ, ಕೊನೆಗೆ ಸಾವಿನಲ್ಲಿ ಕೊನೆಯಾಗಿದೆ ಈ ಪ್ರಕರಣ. ಒಂದೊಂದೇ ವಿಚಾರಗಳ ಆನಂತರ ಬಯಲಿಗೆ ಬರೋದಕ್ಕೆ ಶುರುವಾಯಿತು. ತಮ್ಮ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಶಾಸಕ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ವಿರುದ್ಧ ನೇರ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಭರತ್ ರೆಡ್ಡಿ ಕೂಡ ಜನಾರ್ದನ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಗಲಾಟೆ ಶುರುವಾಗಿದ್ದೆಲ್ಲ ಪ್ರೀ ಪ್ಲ್ಯಾನ್ಡ್ ಅಂತೆಲ್ಲ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ. ಸೊ ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಬಿಗಿ ಭದ್ರತೆಯನ್ನು ಪೊಲೀಸರು ಕಲ್ಪಿಸಿದ್ದಾರೆ. ರೆಡ್ಡಿ ನಿವಾಸದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. ಸುಮಾರು 200 ಮೀಟರ್ವರೆಗೆ ನಿಷೇಧಾಜ್ಞೆ ಜಾರಿ, ಯಾರು ಗುಂಪು ಸೇರುವಂತಿಲ್ಲ ಅಂತ. ಅವ್ರ ಮನೆ ಹತ್ರ 200 ಮೀಟ್ರು ಸರೌಂಡಿಂಗ್ನಲ್ಲಿ ಯಾರೂ ಗುಂಪು ಸೇರೋ ಹಾಗಿಲ್ಲ. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ನಿನ್ನೆ ರಾತ್ರಿ. ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ಸದ್ಯಕ್ಕೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಸರ್ತಿ ಇನ್ನು ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಒಂದ್ಸಲಿ ಗಲಾಟೆಯಾಗಿ ಒಂದು ಹೆಣ ಬಿತ್ತು ಅಂದಮೇಲೆ ಮತ್ತೆ ಯಾರೂ ಬರಲ್ಲ ಅಲ್ಲಿಗೆ.
ಯಾರೂ ಕೂಡ ಮತ್ತೆ ಅಲ್ಲಿ ಬರಲ್ಲ. ಬಟ್ ಏನಾಗಿದೆ ಪ್ರಕರಣ ಅಂತ ತನಿಖೆಯನ್ನು ಪೊಲೀಸರು ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ FIR ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದಕ್ಕೆ ಯಾರು ಕಾರಣ, ಯಾಕೆ ಹೀಗಾಯಿತು, ಏನಾಯಿತು ಎಲ್ಲ ಈಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರಬೇಕಿದೆ. ಸದ್ಯಕ್ಕೆ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೆ ಯಾವಾಗ ಬೇಕಾದ್ರೂ ಆ ಸ್ಫೋಟ ಆಗಬಾರ್ದು, ಆ ಥರ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಮುಂಜಾಗ್ರತಾ ಕ್ರಮವಾಗಿ ಈಗ ಅಲ್ಲಿ 144 ಸೆಕ್ಷನ್ ಅಂದರೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ನಿನ್ನೆ ಸಾಯಂಕಾಲ ರಾತ್ರಿ ನಡೆದಂತಹ ಗಲಾಟೆ, ಜನಾರ್ದನ್ ರೆಡ್ಡಿ ಕಾರಲ್ಲಿ ಮನೆ ಹತ್ತಿರ ಬರುವ ವೇಳೆಗೆ ಜನ ಅಲ್ಲಾಗಲೇ ಜಮಾಯಿಸಿದರು. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಶುರುವಾಗಿತ್ತು.